ಏನು ನನ್ನ ಗಂಡ ಹೊಸ ಗಾಡಿ ತಗೊಬಿಟ್ನಂತ? ನೋಡ್ದ ಬಡ್ಡಿ ನನ್ನ ಮಗ. ನಾನು ಬೇಕು ಅಂತ ಹೇಳಿದ್ರೆ ನನ್ನ ತಾಕ ಬರೋನು ಅವನು ಬಡ್ಡಿ ನನ್ನ ಮಗ. ನನ್ನ ತಾಕ ಬರೋದಿದ್ದಂಗೆ ಏನು ಆಟ ಆಡ್ಕೊಂಡು ನೋಡು ತಕೊಂಡು ಮೆರಿತಾವನೆ. ಹೆಂಡ್ತಿ ಇಲ್ಲ ಅನ್ನೋ ಒಂಚೂರು ಬೇಜಾರನೂ ಇಲ್ಲ. ಹೆಂಡ್ತಿ ಇಲ್ವಲ್ಲಪ್ಪ. ಹೆಂಗಿರನಿ ಏನು ಮಾಡನಿ? ಏನಾರ ಹೊಸಿನ ಬೇಜಾರೈತ ಅವನಿಗೆ? ಹೊಸಿನೂ ಬೇಜಾರಿಲ್ಲ ನೋಡು. ಯಾವ ಆಟ ಆಡ್ತಾವನೆ ಅಂತ ಹೇಳ್ಬಿಟ್ಟು ಅವನೇನು ತಗೊಳ್ಳೋದು ಗಾಡಿಯಾ? ಬಿಟ್ಟಾಕು. ನಾನು ಅಷ್ಟೇನಿಯಾ ನಮ್ಮ ಅಮ್ಮನ ಕೇಳ್ಬಿಟ್ಟು ನಾನು ಸ್ಕೂಟಿ ಕೊಡ್ಸ್ಕೊತೀನಿ. ಇದೇನಪ್ಪ ಇದು? ನನ್ನ ಮಗಳು ಎಲ್ಲ ನನ್ನ ಬುಡಕ್ಕೆ ತಗೊಬಿಟ್ಟು ಬತ್ತಾವಳಲ್ಲ. ಲೇ ಪದ್ದಿ, ಎಲ್ಲ ಬಿದ್ದೋದೆ. ಇವಳು ನನ್ನ ಬುಡಕ್ಕೆ ತತ್ತಾವಳೆ. ಹೆಂಗೋ ಗಂಡನ ಮನೆಗೆ ಸುಖವಾಗಿತ್ತಾಳೆ ಅಂತ ಚೆನ್ನಾಗಿರೋ ಮನೆಗೆ ಮದುವೆ ಮಾಡಿ ಕಳಿಸಿದ್ರೆ ಇದು ಯಾವ ವರ್ಷ ಆಟ ಆಡ್ಕೊಂಡಿರೋ ಬಂದು ನನ್ನ ತಲೆ ತಿಂತಾವಳಲ್ಲ. ಮೊದ್ಲು ಹಿಂಗಿರ್ಲಿಲ್ಲ, ಈಗಲೇ ಹಿಂಗೆ ಆಗೋಗ್ಬಿಟ್ಟವಳೆ. ಅವ್ನು ಫೋಟೋ ಹಾಕಿದ್ರೆ ಗಾಡಿ ತಗೊಂಡು ನಾನು ಫೋಟೋ ತಗೊಂಬಿಟ್ಟು ಹಾಕ್ತೀನಿ. ನಾನೇನು ಕಮ್ಮಿ ಅಂತ ಅನ್ಕೊಬಿಟ್ಟಿದ್ಯಾ? ನನಗೂ ಈ ಮನೆಯಾಗ ಅಕ್ಕೈತಿ ಹೇಳು. ನಮ್ಮ ಅಮ್ಮ ನನಗೂ ಕೊಡಿಸ್ತದೆ ಎಲ್ಲನೂ. ಈಗ ಅಣ್ಣಯ್ಯ ತಗೊಂಡಿಲ್ವೇ ಗಾಡಿಯ? ನಾನು ಕೊಡ್ಸಿದ್ರೆ ಏನಾರ ಸೌದೋಯ್ತದ? ನನಗೂ ಕೊಡಿಸ್ತದ ನಮ್ಮಮ್ಮ ಕೇಳಿದ್ರೆ. ಈ ವಿಜಯದಶಮಿಗೆ ಗಾಡಿ ತಗೊಂಡ್ಲಿಲ್ಲ ಅಂದರೆ ಕೇಳು, ವಿಜಯದಶಮಿಗೆ ತಗೋತೀನಿ ನಾನು. ಇಲ್ಲ ಆಯುಧ ಪೂಜೆಗೆ ತಗೋತೀನಿ ನನ್ನ ಗಾಡಿಯ. ಹೇಳು. ಅವ್ನು ತಗೊಂಡು ಫೋಟೋ ಹಾಕಿದ್ರೆ ನಾನು ತಗೊಂಡು ಫೋಟೋ ಹಾಕ್ತೀನಿ. ನನ್ನ ಗಂಡ ನೋಡಿ ಉರ್ಕೋಬೇಕು. ನಾನಿಲ್ಲ ಅಂದ್ರೂ ನನ್ನ ಹೆಂಡ್ರು ಎಂಥ ಸೂಪರಾಗಿ ಜೀವನ ಮಾಡ್ತಾವಳಪ್ಪ ಅಂತ ಹೇಳ್ಬಿಟ್ಟು ಉರ್ಕೋಬೇಕು. ಶಿವನೇ ಸೋಮ್ಲಿಂಗ, ನೀನೇ ಕಾಪಾಡ್ಬೇಕು ತಂದೆ. ನನ್ನ ಸೊಸೆ ಕಾಲು ಬಿದ್ದರೆ ನನ್ನ ಸೊಸೆನ ಕರ್ಕೊಂಬಿಟ್ಟು ಬರ್ಬೇಕಪ್ಪ. ಹೋಗ್ಬಿಟ್ಟು ಮೊದಲು ನನ್ನ ಸೊಸೆ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಎಲ್ಲೋಳು ಏನು ಕತಿಯೋ, ಮನೆಯಾಗ ಏನು ಮಾಡ್ತಾವಳ ಏನೋ. ಇವಳು ಸಹವಾಸ ನನಗೆ ಸಾಕಾಗಿ ಹೋಗ್ಬಿಡ್ತು, ನನ್ನ ಮಗಳು ಸಹವಾಸ. ಆಯ್ತಾಯ್ತು, ನಮ್ಮ ಅಮ್ಮಂತಾಗ ಮಾತಾಡ್ತೀನಿ. ಸರಿ ಆಯಿತು, ಮಾಡೋಗ್ತೀನಿ. ಜಯಮ್ಮ, ಜಯಮ್ಮ, ಓಯ್ ಜಯಮ್ಮ. ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಊರಿಗೆ ಹೋಗ್ಬಿಟ್ಟೈತೆ. ಯಾಕಜ್ಜಿ, ಏನಾರ ಹೇಳ್ಬೇಕಿತ್ತೆ? ತರಿಕೆ ಅವಳು ಹೋಗ್ಬಿಟ್ಲೆ. ಏನಿಲ್ಲ, ನನ್ನ ಸೊಸೆ ಮುನ್ಸ್ಕೊಂಡು ಹೋಗ್ಬಿಟ್ಟವಳಲ್ಲ ಪೊದ್ದಿ. ಅದಕ್ಕೆ ನೀನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಕೆ ಹೋಗನಿ. ಬೇಜಾರಾಯ್ತೈತೆ ನನಗೂ. ನನ್ನ ಸೊಸೆ ನಂಗೆಲ್ಲ ಒಂದು ಬಿಟ್ಟು ಕಳಿಸ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಬೇಜಾರಾಯ್ತೈತೆ. ಅದಕ್ಕೆ ನೀವು ಹೋಗ್ಬಿಟ್ಟು ಬರೋನಿ ಅಂತ. ಪೊದ್ದಕ್ಕ ಸರಿಯಾಗಿ ಮಾಡೈತೆ ಈ ಮುದುಕಿಗೆ. ಒಬ್ರು ಬೆಲೆ ಗೊತ್ತಾಗಬೇಕು ಅಂದರೆ ದೂರನೇ ಉಳ್ಕೋಬೇಕು. ಹೌದಾ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ರಿ. ಅದ್ರಾಗೇನಂತೆ ಪಾಪ. ನಿಮ್ಮ ಸೊಸೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು, ಕುಂತ್ರು ನಿಂತರು ಎಲ್ಲನೂ ಪಾಪ ಕೆಲಸ ಮಾಡಿದ್ದೆ ಅಷ್ಟು ಕೆಲಸ ಮಾಡ್ತಾ ಇದ್ರು. ಕರ್ಕೊಂಬಿಟ್ಟು ಬರೋದ್ರಾಗೇನಂತೆ? ಕರ್ಕೊಂಬಿಟ್ಟು ಬಾ ಹೋಗಿ. ಅದೇ ನಾನು ಒಬ್ಳೆ ಹೋಗ್ಬೇಕಲ್ಲ, ಜೊತೆಯಾಗೆ ಜಯಮ್ಮನು ಬಂದರೆ ಹೊಸಿ ನೈಸ್ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಈಗ ಜಯಮ್ಮನು ಇಲ್ಲ ಅಂತ ಹೇಳ್ತಿದ್ದೀಗ. ಅಮ್ಮಯ್ಯ, ನೀನೇ ಒಂದು ಹೆಜ್ಜೆ ಬೊತ್ತಿಗೆ. ಅಯ್ಯೋ ಇಲ್ಲಪ್ಪ, ನನಗೆ ಮನೆಯಾಗೆ ಭಾಳ ಕೆಲಸ ಐತೆ. ಅದು ಬೇರೆ, ನನಗೇನು ಅಷ್ಟೊಂದು ಗೊತ್ತಿರೋರು ಅಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ನೀವು ಹೋದ್ರೆ ಪೊದ್ದಕ್ಕ ಒಪ್ಕೊತದೆ. ನನಗೆ ಮನೆಯಾಗ ಹೊಸಿ ಶಾನೆ ಕೆಲಸ ಐತೆ. ನಮ್ಮ ಅತ್ತೆ ಮನೆಯಾಗಿಲ್ವಾ, ಎಲ್ಲ ನಾನೇ ನೋಡ್ಕೋಬೇಕು. ಇವಾಗ ಕಸ ಮುಸ್ರೆ ದನ ಕರ ಎಲ್ಲ ನೋಡ್ಕೋಬೇಕು. ಒಳಗಿಂದ ಈ ಚಿಕ್ಕನ ನಂದೇನೆ ನೀ ಕೆಲಸ. ಅದಕ್ಕೆ ನಾನು ಹೋಗ್ಬಿಟ್ಟು ಹೊಸಿ ಕೆಲಸ ಮಾಡ್ಕೊತೀನಿ. ನೀವು ಹೋಗಿ ಕರ್ಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ಯಾಕೆ ಕಳ್ಸಕ್ಕಿಲ್ಲ, ಹೋಗಿ. ನೀವು ಹೋಗಿ ಕೇಳ್ಕೊಳ್ಳಿ. ಆಯ್ತು ತಗೊಳಮ್ಮಿ, ಅತ್ತಾಗ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಅತ್ತಾಗೆ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಜೊತೆಗೆ. ಅವಳು ಸುದ್ದಿ ಎತ್ಬೇಡ ನೀನು. ನನಗೆ ಬಿಸಿ ತುಪ್ಪ ಹೋಗ್ಬಿಟ್ಟವಳೆ. ಉಗ್ಗಕ್ಕಾಗಿಲ್ಲ, ನುಂಗಕ್ಕಾಗಿಲ್ಲ. ನುಂಗಿದ್ರೆ ಗಂಟ್ಲೊಂಟಾಯ್ತದೆ, ಉಗಿದ್ರೆ ವೇಸ್ಟ್ ಆಯ್ತದೆ ನನಗೆ. ಅಯ್ಯೋ, ನನ್ನ ಮುದ್ದಿನ ಮಗಳು ಬೇರೆ. ಅವಳೇನು ಅನ್ನಂಗಿಲ್ಲ, ಏನು ಮಾಡಂಗಿಲ್ಲ. ನನ್ನ ಕಷ್ಟ ಯಾರಿಗೆ ಹೇಳೋನಿ? ಬಿಟ್ಟಾಕು. ನನ್ನ ಕಷ್ಟ ನಂದಂತೂ. ಅಯ್ಯೋ, ಅದೆಲ್ಲ ಯಾಕೆ ಕತೆ? ನನ್ನ ಮಗಳು ಹೆಸ್ರು ಹೇಳೋಕ್ಕೆ ನನ್ನ ಕೈಲಿ ಆಯ್ತಿಲ್ಲ. ಏನಾರ ಆಗೋಗ್ಲಿ, ಪೊದ್ದಿ ನಾನೇ ಕರ್ಕೊಂಬಿಟ್ಟು ಬರ್ತೀನಿ ಹೋಗಿ. ಕರ್ಕೊಂಡ್ಬಿಟ್ಟು ಬನ್ನಿ. ಆಯ್ತು. ಲೇ ರತ್ನಿ, ಖರ್ಚಿಗೆ ಒಂದು 500 ರೂಪಾಯಿ ಕಾಸು ಕೊಡ್ತೀಯಾ? ಅಮ್ಮ ಬ್ಯಾರೆ ಎಲ್ಲೋ ಕಾಣ್ತಿಲ್ಲ 3-4 ದಿನದಿಂದ. ನಿನ್ಗೇನಾರ ಆಯ್ತಾ? ನಿಮ್ಮಮ್ಮ ಎಲ್ಲೋಯ್ತದೆ ಅಂತ ನಿಮಗೆ ಗೊತ್ತಿರ್ಬೇಕು, ನನಗೆ ಹೆಂಗೆ ಗೊತ್ತಾಯ್ತದೆ? ನಾನೆಲ್ಲಿಂದ ತಗೊಬಿಟ್ಟು ಬರಲಿ 500 ರೂಪಾಯಿ? ನಾನೇನು ಕೂಲಿಗೆ ಹೋಯ್ತಿದ್ದೀನ, ನಾಳೆಗೆ ಹೋಯ್ತಾ ಇದ್ದೀನ? 10 ರೂಪಾಯಿ ನಂತಾಗೆ ಹೋಗಿ ಸುಮ್ಕೆ ನೀ. ಅಮ್ಮಿದಿದ್ರೆ ಹೆಂಗೂ ಇಸ್ ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ದುಡ್ಡನ್ನ ಮಾಡ್ಕೊತಾ ಇದ್ದೆ. ಈಗ ನೋಡಿದ್ರೆ ಏನು ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ನೋಡೇ ರತ್ನಿ, ನೋಡೇ, ಏನ ಇದ್ರೆ ಹೊಸಿ ಕೊಡೆ ಕಾಸು. ಖರ್ಚಿಗಿಲ್ವೇ? ನಮ್ಮ ಅಮ್ಮ ಇರ್ಬೇಕಿತ್ತು ಕಣೆ. ಇದ್ದಾಗ ಬೆಲೆ ಗೊತ್ತಾಗಕ್ಕಿಲ್ಲ, ಕಳ್ಕೊಂಡ್ಮೇಲೆ ನಿಮ್ಗೆಲ್ಲ ಬೆಲೆ ಗೊತ್ತಾಗೋದು. ಈ ಮಳ್ಳಿ ಗೊತ್ತಿರ್ತದ ನಮ್ಮ ಮಮ್ಮಿ ಎಲ್ಲೋಗೈತೆ ಅಂತ. ಅವಳೆಲ್ಲ ಇವಳು ನನ್ನ ಹೆಂಡ್ರು ಮಳ್ಳಿ ಮಿಂಚುಳ್ಳಿ. ಇವಳು ಮಾತ್ರ ಹೇಳ್ಕೊಳಕ್ಕಿಲ್ಲ ಬಿಡು. ಪದ್ದಿ, ಸಸೆ ಪದ್ದಿ, ಪದ್ದಿ, ಪದ್ದಿ. ಬೀಗ್ರು ಬನ್ನಿ, ಬೀಗ್ರೆ ಬನ್ನಿ, ಕುಂತ್ಕ ಬನ್ನಿ. ಅಯ್ಯೋ, ದಿನ ಆದ್ಮೇಲೆ ಬರ್ತಾ ಇದ್ದೀರಾ ಮನೆಗೆ? ಬನ್ನಿ ಕುಂತ್ಕ ಬನ್ನಿ. ಸಂದಕಿದ್ದೀರಾ? ಮನೆಗೆಲ್ಲ ಸಂದಕವ್ರ? ಅಯ್ಯೋ, ಇನ್ನೇನು ನಮ್ಮ ಯಜಮಾನ್ರು ಈಗ ತಾನೇ ಹೊಲ್ದತ್ರಕ್ಕೆ ಹೋದ್ರು. ಅಯ್ಯೋ, ಕುಂತ್ಕೊಳ್ಳಿ. ಶಾನೆ ದಿನ ಆಗೋಗ್ಬಿಟ್ಟಿದ್ ನೋಡಿ ನೀವು ನಮ್ಮ ಮನೆಗೆ ಬಂದ್ಬಿಟ್ಟು. ಕುಂತ್ಕೊಳ್ಳಿ, ಕಾಪಿ ಇಕ್ಕಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ಅಯ್ಯೋ ತಗೊಳ್ಳಿ. ಅಯ್ಯೋ, ಬ್ಯಾಗಾಗೆ ಹೊಸಿ ತರಕಾರಿ ಎಲ್ಲ ಬೆಳೆದಿದ್ವಲ್ಲ, ತಗೊಬಿಟ್ಟು ಬಂದೆ, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ತರಬೇಕಿತ್ತು ಅಂತ. ಸರಿ ಕೊಡಿ. ಎಲ್ಲೋದ್ಲೋ ಪೊದ್ದಿ, ಕಾಣ್ತಾನೆ ಇಲ್ಲ. ಬಂದ ತಕ್ಷಣ ನೈಸ್ ಮಾಡೋಣ, ಪರವಾಗಿಲ್ಲ. ಕರ್ಕೊಂಡೋಗ್ಬಿಡ್ಬೇಕು ನನ್ನ ಸೊಸೆನ. ಯಪ್ಪ, ನನ್ನ ಮಗಳು ತಗ ಕಾಯ್ತಿಲ್ವೇ? ಮಗಳೇ ಸೊಸೆ ಆಗೋಗ್ಬಿಟ್ಟವಳೆ, ಸೊಸೆನೇ ಮಗಳಾಗೋಗ್ಬಿಟ್ಟವಳೆ. ಪೊದ್ದಿ ಬೆಲೆ ಇವಾಗ ಅರ್ಥ ಆಯ್ತಾಯ್ತು ನನ್ಗಂತೂ. ತಗೊಳ್ಳಿ, ಕಾಪಿ ಕುಡಿ, ತಗೊಳ್ಳಿ.
ಮತ್ತೆ ಮನೆಗೆ ಎಲ್ರು ಸಂದಕವ್ರ ನನ್ನ ಮಗಳು ಎಲ್ಲಿ 3 ದಿನದಿಂದ ಫೋನ್ ಇಲ್ಲ ಮೆಸೇಜ್ ಇಲ್ಲ ಎಂಥದನ್ನು ಇಲ್ಲ ನಾನು ಅಲ್ಗೂ ಮಾಡನಿ ಅಂತ ಅನ್ಕೊಂಡೋಳು ಅವಳೆ ಮಾಡ್ತಾಳೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದೆ ಸಂದಕವಳ ನನ್ನ ಮಗಳು ಇದೇನ್ ಬಿಗ್ರೆ ಹಿಂಗೆ ಕೇಳ್ತಾ ಇದ್ದೀರಾ ನಿಮ್ಮ ಮಗಳು ಇಲ್ಲಿಗೆ ಬರ್ಲಿಲ್ವಾ ಇದೇನ್ ಬಿಗ್ರೆ ಹಿಂಗೆ ಹೇಳ್ತಿದ್ದೀರಾ ನನ್ನ ಮಗಳು ಇಲ್ಲಿಗೆ ಯಾಕೆ ಬರ್ತಾಳೆ ಏನು ಹಬ್ಬ ಇಲ್ಲ ಹರಿದಿನ ಇಲ್ಲ ಸುಮ್ಕೆ ಅವಳು ಯಾಕೆ ಬರ್ತಾಳೆ ಹಾ ಪದ್ದಿ ಮತ್ತೆ ಇಲ್ಗೂ ಬಂದಿಲ್ಲ ಅಂದ್ರೆ ಮತ್ತೆಲ್ಲೋದ್ಲು ಏನ್ ಹೇಳ್ತಿದ್ದೀರಾ ಬಿಗ್ರೆ ನೀವು ನನ್ನ ಮಗಳು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ನನ್ನೇ ಕೇಳ್ತಿದ್ರಲ್ಲ ನಿಮ್ಮನೆಗೆ ತಾನೇ ಇರ್ಬೇಕಿತ್ತು ಎಲ್ಲೋದ್ಲು ಅಂತ ಕೇಳಿದ್ರೆ ಏನ್ ಅರ್ಥ ಬಿಗ್ರೆ ಏನಾಯ್ತು ಅಂತ ಹೇಳಿ ಅಯ್ಯೋ ಅಂಥದ್ದೇನೂ ಆಗಿಲ್ಲ ಮನೆ ಸಣ್ಣದಾಗ ಒಂದು ಜಗಳ ಆಯಿತು 4 ದಿನದ ಹಿಂದೆ ಹೊಸಿ ಚಿಕ್ಕದಾಗ ಒಂದು ಜಗಳ ಆಯಿತು ಏನು ಜೋರಾಗಿ ಯಾಮಯಾಮಿ ಅಲ್ಲ ನನ್ನ ಮಗಳಿಗೂ ಅವಳಿಗೂ ಎಲ್ಲ ಸೇರ್ಬಿಟ್ಟು ಒಂದು ಜಗಳ ಆಯಿತು ಅದಕ್ಕೆ ಮುನಿಸ್ಕೊಂಡು ಬ್ಯಾಗ್ ಎತ್ಕೊಂಡ್ಬಿಟ್ಟು ನಾನು ಇರೋಕ್ಕಿಲ್ಲ ನಿಮ್ಮ ಮನೆಗೆ ಹಂಗೆ ಹಿಂಗೆ ಅಂತ ಕಿತ್ತಾಡ್ಕೊಂಡು ಹೋದ್ಲು ನಾನು ಅದಕ್ಕೆ ಅಯ್ಯೋ ಇರು ಅಂದರೂ ಇರಲಿಲ್ಲ ಹೊಂಟ್ಬಿಟ್ಲು ನಾನು ಅಲ್ಗೂ ನೆನ್ನೆಲ್ಲ ಫೋನ್ ಹಾಕಿದ್ದೆ ಗೊತ್ತಾಳೆ ಏನಂದರೆ ಯಾರ್ಯಾರೋ ಫೋನಾಗಿ ಮಾತಾಡ್ತಾವ್ರೆ ಇಂಗ್ಲೀಷಾಗೆ ನನಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ ಬೂಡತ್ತಾಗ ಫೋನಾಗಿ ಮಾತಾಡೋಕ್ಕಾಗಕ್ಕಿಲ್ಲ ಮಂತಕ್ಕೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದೆ ಈಗ ನೋಡಿದ್ರೆ ಇಲ್ಲೂ ಪದ್ದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ 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 ನೀವೆಲ್ಲ ಸೇರ್ಕೊಬಿಟ್ಟು ನನ್ನ ಮಗಳನ್ನ ಸಾಯಿ ಬಡ್ದ್ಬಿಟ್ರಾ ಅಯ್ಯಯ್ಯೋ ನನ್ನ ಮಗಳು ಪದ್ದಿ ಇರೋಳೊಬ್ಳು ಅಯ್ಯೋ ಬೀಗ್ರೆ ನಾನು ಯಾಕೆ ಸಾಯಿ ಬಡಿಲಿ ಸುಮ್ಕಿರಿ ನನ್ಗೇನಾಗೈತೆ ಅಂತದ್ ನನ್ನ ಸ್ವಾಸನ್ ಸಾಯಿ ಬಡಿ ಅಂತದು ದೇವ್ರು ಒಂದೇ ಅವಳು ಒಂದೇ ಅಂತವಳು ನಾನು ಯಾಕೆ ಸಾಯಿ ಬಡ್ಲಿ ಇಲ್ಲಿಗೆ ಮುನಿಸ್ಕೊಂಡು ಬಂದಿತ್ತಾಳೆ ಅಂತ ಇಲ್ಲಿ ಕೇಳಕ್ ಬಂದೆ ಅಷ್ಟೇನೇನೆ ನೋಡಿ ಇರೋಳೊಬ್ಳು ಮಗಳು ಅವಳಿಗೇನಾರ ಹೆಚ್ಚು ಕಮ್ಮಿ ಆಗ್ಬೇಕಂತ ನಾನು ಸುಮ್ಕಿರಕ್ಕಿಲ್ಲ ನನ್ನ ಮಗಳನ್ನ ಜಗಳ ಮಾಡ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಕಳಿಸ್ಬಿಟ್ರಾ ನನ್ನ ಮಗಳನ್ನ ಚಿನ್ನ ರನ್ನ ಮುದ್ದು ಬೆಳೆಸ್ದಂಗೆ ಬೆಳೆಸಿದ್ದೆ ನನ್ನ ಮಗಳನ್ನ ನೋಡಿ 4-5 ದಿನ ಆದ್ರೂ ನನಗೆ ಹೇಳ್ದಿದ್ದಂಗೆ ಏನವರೇ ಮಾಡ್ತಿದ್ದೀರಾ ನೀವು ಇಲ್ಲಿ ಕುಂತ್ಕೊಂಡಿಲಿ 4-5 ದಿನ ಆಗೈತೆ ಅಂತ ಹೇಳಿ ಕಳ್ದೋಗ್ಬಿಟ್ಟು ನೀವು ಇವಾಗ ಬಂದ್ಬಿಟ್ಟು ನಮ್ಮ ಅಂತಾಗ ಹೇಳ್ತಾ ಇದ್ದೀರಾ ನನಗೆ ಫೋನ್ ಮಾಡ್ಬಿಟ್ಟು ನನಗೆ ಕೇಳಬೇಕಿತ್ತು ತಾನೇ ಮಗಳಿಗಿಗಳು ಅಂತ ಹೇಳ್ಬಿಟ್ಟು ಕೇಳ್ಬೇಕು ತಾನೇ ಬಂದ್ಲ ಇಲ್ವಾ ಅಂತ ಹೇಳ್ಬಿಟ್ಟು ಹೋಗಿ 4-5 ದಿನ ಆದ್ರೂ ಅದು ಹೆಂಗ್ರಿ ಸುಮ್ಕಿದ್ದೀರಾ ನನ್ನ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಸುಮ್ಕಿರಕ್ಕಿಲ್ಲ ನಿಮ್ಮ ಫ್ಯಾಮಿಲಿನೆಲ್ಲ ನಂದೆ ಉಡಾಯಿಸ್ಬಿಡ್ತೀನಿ ಅಷ್ಟೇನೇನಿಯ ಅಯ್ಯೋ ಮಗಳೇ ಗಿಣಿ ಸಾಕ್ದಂಗೆ ಸಾಕ್ಬಿಟ್ಟು ನಿನ್ನ ಈ ಗಿಡಗುದ್ ಫ್ಯಾಮಿಲಿ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ನಲ್ಲೇ ನಾನು ಎಲ್ಲಿದೆಯೇ ಅಯ್ಯೋ ಮಗಳೇ ಎಲ್ಲಿದೆಯೇ ನಿನಗೇನಾರ ಆದ್ರೆ ಈ ಮುದುಕಿನಂತೂ ಸುಮ್ಮನೆ ಬಿಡಕ್ಕಿಲ್ಲ ಸಾಯಿ ಬಡ್ದಾಕ್ಬಿಡ್ತೀನಿ ನೋಡ್ತಾ ಇರೋ ಜೈಲ್ಗೆ ಹೋದ್ರು ಪರವಾಗಿಲ್ಲ ಇದು ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲಪ್ಪ ಅಯ್ಯೋ ಅಕ್ಕ ನೀವು ಹಂಗೆಲ್ಲ ಅನ್ಕೋಬೇಡಿ ಬುದ್ಧಿ ಹಂಗೆಲ್ಲ ಸಾಯೋಳು ಪಾಯೋಳು ಅಂತೇಳು ಅಲ್ವೇ ಅಲ್ಲ ಅವಳಿಗೆ ಅಂಥವೆಲ್ಲನೂ ಬುದ್ಧಿನೂ ಬರೋಕ್ಕಿಲ್ಲ ನೀವು ನೋಡಿ ಏನು ಯೋಚನೆ ಮಾಡಬೇಡಿ ನಾನಿದ್ದೀನಲ್ಲ ನಾನು ಸಸೆನ್ ಫೋನ್ ಮಾಡ್ಬಿಟ್ಟು ಕರೆಸ್ಕೊಬಿಡ್ತೀನಿ ಸಾಕು ಮುಚ್ಚಮ್ಮ ಬಾಯಿ ಎಲ್ಲ ನಿನ್ನಿಂದನೇ ಆಗಿದ್ದು ನನ್ನ ಮಗಳನ್ನ ಇವಾಗ ವಾಪಸ್ ಕರ್ಕೊಬಿಟ್ಟು ಬರಲಿಲ್ಲ ನಾನು ಸುಮ್ಕಿರಕ್ಕಿಲ್ಲ ನಿಮ್ಮ ಮನೆ ಕಳ್ಸೋದೇ ಇಲ್ಲ ನನ್ನ ಮಗಳನ್ನ ಹತ್ರ ಜಗಳ ಬೇರೆ ಮಾಡ್ಬಿಟ್ಟು ಕಳಿಸ್ತೀರಾ ನನ್ನ ಮಗಳು 3 ದಿನದಿಂದ ಫೋನ್ ಆಗದಿರೋದಕ್ಕೆ ಏನೋ ಬಿಜಿ ತಳ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಕಾದ್ರೆ ನನ್ನ ಮಗಳು ನಿಮ್ಮ ಮನೆಗೂ ಇಲ್ಲ ನಮ್ಮ ಮನೆಗೂ ಇಲ್ಲ ಅಂತಂದ್ರೆ ಅವಳು ಎಲ್ಲ ಹೋಗಿ ಸಾಯಕ್ಕೆ ಹೋಗಿರ್ತಾಳೆ ಅವಳಿಗೆ ಏನಾರ ಆಗಲಿ ನಿಮ್ಗೆ ಆಮೇಗೈತೆ ಅಯ್ಯೋ ಬೀಗ್ರೆ ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೆ ಪದ್ದಿ ಬತ್ತಳ ಮನೆಗೆ ನಾನು ಹುಡುಕಿಸ್ತೀನಿ ನಾನು ಇಲ್ಲೇ ಅವಳೆ ಅಂತ ಅನ್ಕೊಂಡು ಸುಮ್ಮನಿದ್ದೆ ಅಷ್ಟೇ ನೀನು ಇಲ್ಲ ಏನಾರ ಮುನಿಸ್ಕೊಂಡು ಪಾಪ ಎಲ್ಲೋಗ್ಬಿಟ್ಲೋ ಏನೋ ಹಾಕಣೆ ನಾನು ಹುಡುಕಿಸ್ತೀನಿ ನೀವು ಒಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಫೋನ್ ಮಾಡಿದ್ರೆ ಇಂಗ್ಲೀಷಾಗಿ ಮಾತಾಡ್ತಾರೆ ಅರ್ಥವೇ ಆಯ್ತಿಲ್ಲ ಪದ್ದಿ ಫೋನ್ ಯಾರೋ ಕೊದ್ಕೊಂಡವ್ರೆ ಅನ್ನಿಸ್ತದೆ ಅವ್ರಿಗೆ ಒಂದು ಕಿತ ಫೋನ್ ಹಾಕ್ಬಿಟ್ಟು ನೀವು ಒಂದು ಕಿತ ಕೇಳಿ ನಾನು ಒಂದು ಕಿತ ಕೇಳ್ತೀನಿ ಏನಾರ ಹೆಚ್ಚು ಕಮ್ಮಿ ಆಗಲಿ ಐತೆ ಅವಾಗೈತೆ ಸರಿಯಾಗೈತೆ ನಿಮ್ಮ ಫ್ಯಾಮಿಲಿಗೆ ಹೇಳಿದ್ನಲ್ಲ ಹೆಂಗೆ ಉಡಾಯಿಸ್ತೀನಿ ಅಂತ ನೋಡ್ತಾ ಇರಿ ನನ್ನ ಮಗಳು ಬರಲಿಲ್ಲ ಅಂತ ಹೇಳಿದ್ರೆ